ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಹಾಸ್ಟೆಲ್ ನೌಕರಿಗೆ ಪುನಃ ಕೆಲಸಕ್ಕೆ ತಗೊಳ್ಳೇಬೇಕು. ನಗರದಲ್ಲಿ ಹೊಸದಾಗಿ ಪ್ರಾರಂಭವಾದ ಬಾಲಕರ ಮೆಡಿಕಲ್ ಇಂಜಿನಿಯರ್ ವಸತಿ ನಿಲಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅದು ಹೊಸದಾಗಿ ಪ್ರಾರಂಭ ಆಗಿದೆ. ಅದರಲ್ಲಿ ಮೈಮೂದ್ ಅಂತ ಹೇಳಿ ಕ್ರಿಮಿನಲ್ ಆರೋಪಿ PSI ಹಗರಣದಲ್ಲಿದ್ದವ, ಅವ ಜೈಲಿಗೂ ಹೋಗಿ ಬಂದಿದ್ದ. ಅಂಥವನಿಗೆ ಎಲ್ಲೋ ಕಮಿಷನರ್ ಬಳಿ ಹೋಗಿ ಒಂದು ಆರ್ಡರ್ ಹಾಕೊಂಡ್ ಬಂದಾನ ಈ ಹೊಸ ಹಾಸ್ಟೆಲ್ಗೆ. 10 ಕೇಸಿ ಕ್ರಿಮಿನಲ್ ದಂಧ ಶುರುನೇ ಮಾಡಿಬಿಟ್ಟನವ. ಈಗ ಅವರು ಎಲ್ಲಿ ಕೆಲಸ ಮಾಡಲ್ಲ ಅಂತ ಹೊಸ ಸಿಬ್ಬಂದಿಗಳು ತೊಗೊಂಡ. ನಮ್ಮಲ್ಲಿನ ಈ ಹಿಂದೆ ನೇರ ನೇಮಕಾತಿಯನ್ನು ಕೆಲಸ ಕಳ್ಕೊಂಡಿರೋ ಅಂಥವ್ರು ಸುಮಾರು ಜನ ನಮ್ಮ ಗುಲ್ಬರ್ಗದಲ್ಲಿ ಇನ್ನೂ ಇದ್ದಾರೆ. ಅವ್ರಿಗೆ ತೊಗೊಂಬದ್ ಬಿಟ್ಟು ಅವ್ರಿಗೆ DO ಹೇಳಿದ್ರು, ತಾಲೂಕು ಆಫೀಸರ್ ಹೇಳಿದ್ರು, ಹಳಿ ಮಂದಿಗೆ ತೊಗೋಬೇಕು, ಹೊಸ ತೊಗೋಬೇಡ್ರಿ ಅಂದ್ರೂ ಕೂಡ ಅವ್ರ ಹತ್ತಿರ 1 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿ 4 ಜನ ಸಿಬ್ಬಂದಿಗೆ ತೊಗೊಂಡು ಹಾಸ್ಟೆಲ್ ನಡೆಸ್ತಾ ಇದ್ದಾನೆ. ಅದ್ರ ಬಗ್ಗೆ ನಾವು ಹಿಂದೆ ಹಾಸ್ಟೆಲ್ ಮುಂದೆ ಹೋಗಿ ಹೋರಾಟ ಮಾಡಿದ್ದೀವಿ. ಜನವರಿ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಹೋಗಿ ಅರ್ಜಿ ಕೊಟ್ಟೆವು. ಎಷ್ಟು ಸಲ, ಸುಮಾರು ಸಲ ಜಿಲ್ಲಾ ಪಂಚಾಯತಿಗೂ ಬಂದು ಅರ್ಜಿ ಕೊಟ್ಟೆವು. ಹಿಂಗೆ ಮಾಡಿದಾನೆ ಒಂದು ಕ್ರಿಮಿನಲ್ ಅನ್ನ ಅಂತೇಳಿ. ಅವ್ರಿಗೆ ಹಾಸ್ಟೆಲ್ ಅವ್ರಿಗೆ ಬಿಡಿಸ್ತೀವಿ ಅಂತ ತೊಡಿದಾನೆ ಹೋದ್ರು. ಆಮೇಲೆ ಅವ್ನಿಗೆ ಹಾಸ್ಟೆಲ್ಲೇ ಬಿಡಿಸ್ತೀವಿ ಅಂದ್ರು. ಹೋದ ತಿಂಗಳದಾಗ ಅವ್ನಿಗೆ ಆರ್ಡರ್ ಮಾಡ್ಯಾರ, ಈ ಹಾಸ್ಟೆಲ್ ಬೇಡ ಅಂತ ಬೇರೆ ವಾರ್ಡನ್ಗೆ ನಿಯೋಜನೆ ಮಾಡ್ಯಾರ. ಅದನ್ನು ಕೂಡ ಅವ ಮೈಮೂದ್ ನದ ಭಾಳ ಕ್ರಿಮಿನಲ್. ಇವರು ಇಷ್ಟೆಲ್ಲ ಆರ್ಡರ್ ಮಾಡಿದ್ರು ಕೂಡ ಹಾಸ್ಟೆಲ್ ಚಾರ್ಜ್ ಇಸ್ಕೊಳ್ಳಕ್ ಆಗತ್ತಿಲ್ಲ ಜಿಲ್ಲಾಡಳಿತ. ಅಂದ್ರೆ ಒಬ್ಬ ವಾರ್ಡನ್ಗ ಇವರು ಕ್ರಮ ಜರುಗಿಸ್ಕೊಳ್ಳಕ ತಾಕತ್ತಿಲ್ಲ ಜಿಲ್ಲಾಡಳಿತ. ಹಿಂಗಾಗಿ ಅವ ಏನ್ ಮಾಡ್ತಾರೆ ಮಾಡ್ಲಿ, ಸಸ್ಪೆಂಡ್ ಆದ್ರೂ ಪರವಾಗಿಲ್ಲ, ನಾ ಬಿಡಂಗಿಲ್ಲ ಅಂತಮ್ಮ ಹಿಂಗಂತ. ಹೊಸದಾಗಿ ಮತ್ತೊಬ್ಬನಿಗೆ ಕೊಟ್ರ ಇವ ಹೋಗಿ ತಗೊಂಬಂತ ಜೋರಿಲ್ಲ. ತಾಲೂಕು ಆಫೀಸರ್ ಬಂದಾರ ಹೊಸದಾಗ, ಅವ್ರನ್ನೂ ಹೋಗಿ ತಗೊಂಬೋರಿಲ್ಲ. DO ಅಂತೂ ಅವ್ರು ಇನ್ಚಾರ್ಜ್ ಮ್ಯಾಗ ಯಾರೋ ಒಬ್ರು ಬೇರೆ ಬಂದಾರ, ಅವ್ರನ್ನೂ ಕೂಡ 10 ಸಲ ಅವನಿಗೆ ನೋಟಿಸ್ ಕೊಟ್ರು, ಏನೇನೋ ಕೊಟ್ರು, ಏನು ಕೊಟ್ರು ಇಲ್ಲಿವರೆಗೆ ಅದು ಸಮಸ್ಯೆ ಬಗೆಹರಿದಿಲ್ಲ. 40 ದಿನ ನಾವು ಹೆಣ್ಮಕ್ಳು ಆ ಹಾಸ್ಟೆಲ್ ಮುಂದೆ ಧರಣಿ ಶುರು ಮಾಡಿದ್ರು. 40 ದಿನ ಕುಂತಾರು, ಮುಂಜಾನೆ ಹಿಡಿದು ಸೈತಾನೆ ಕುಂತ್ರು ಕೂಡ ಈ ಕಡೆ ಅವರು ನೋಡಿಲ್ಲ. ಅಲ್ಲಿನ ತಾಲೂಕಾಧಿಕಾರಿ, ಜಿಲ್ಲಾಧಿಕಾರಿ ಸುಳ್ಳು ಹೇಳ್ಕೊತ ಇಲ್ತಾನೆ ಬಂದಾರ, ತಗೊಂಡಿಲ್ಲ ಅವ್ರಿಗೆ. ಅದಕ್ಕೆ ನಮ್ದು ಏನ್ ಬೇಡಿಕೆ ಅದ, ಅವ್ನಿಗೆ ಕೂಡಲೇ ಸೇವೆಯಿಂದ ಅಮಾನತ್ ಮಾಡ್ಬೇಕು. ಕ್ರಿಮಿನಲ್ ಮೊಕದ್ದಮೆ ಇನ್ನೂ ಕೂಡ ಅವ್ನಿಗೆ ಕೋರ್ಟ್ನಾಗ ಅವ್ನ ಕೇಸ್ ನಡೆದವ್. ಅಂತವನಿಗೆ ನೀವು ಕೆಲಸ ಡ್ಯೂಟಿ ಕೊಟ್ಟಿದೆ ತಪ್ಪು ಸರ್ಕಾರ. ಈಗ ಅವ್ನಿಗೆ ನಾವು ಸಸ್ಪೆಂಡ್ ಮಾಡ್ತೇವೋ, ಅವ್ನಿಗೆ ತೆಗಿತೇವೋ ಅಂತ ಏನೆಲ್ಲ ಹೇಳ್ತಾರ. ಆದ್ರೆ ಅದು ಅವನ ಭ್ರಷ್ಟನ, ಅವ್ನಿಗೆ ತೆಗಿಬೇಕು. ಅಲ್ಲಿ ನಮ್ಮವ್ರೇನಿದ್ದಾರ ಹಳಿ ಸಿಬ್ಬಂದಿ ಅವ್ರಿಗೆ ಕೆಲ್ಸಕ್ಕೆ ತಗೋಬೇಕು. 40 ದಿನ ಹೋರಾಟ ಕುಂತಾರೆ, ಅದ್ರ ಬಗ್ಗೆ ಪರಿಗಣಿಸ್ಬೇಕು ಜಿಲ್ಲಾಡಳಿತ. ಒಬ್ಬ ವಾರ್ಡನ್ಗೆ ಏನು ಮಾಡ್ಲಕ್ಕಾಗಿಲ್ಲ ಅಂದ್ರೆ ಮುಂದೆ ಇವರು ಜಿಲ್ಲಾಡಳಿತದಾಗ ಕಲಬುರಗಿದಾಗ ಏನ್ ಆಡಳಿತ ಸುಧಾರಿಸ್ತಾರ. ಒಬ್ಬ ವಾರ್ಡನ್ಗೆ ರಿಪೇರಿ ಮಾಡ್ಲಕ್ ಆಗತ್ತಿಲ್ಲ 40 ದಿನ ಹಿಡಿದು. ಅದಕ್ಕೆ ಕೂಡಲೇ ಅವನ ಮ್ಯಾಗ ಮೈಮೂದ್ ನದಾಫ್ ಕ್ರಮ ಜರುಗಿಸಿ ಅವನಿಗೆ ಸೇವೆಯನ್ನು ಅಮಾನತುಗೊಳಿಸ್ಬೇಕು. ಬೇರೆ ವಾರ್ಡನ್ ಕೊಟ್ಟು ನಮ್ಮ ಹಳಿ ಸಿಬ್ಬಂದಿ ಕೆಲ್ಸಕ್ಕೆ ತಗೋಬೇಕಂತ ಈ ಒಂದು ಹೋರಾಟ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಇವರು ಜಿಲ್ಲಾಡಳಿತ ಈಗಾಗಲೇ ಅವ್ರು ಏನು ಸೋಮಶೇಖರ್ ಮೊದಲಿದ್ರು, ಅವ್ರು ಇದ್ದಾಗ ಅಲ್ಲಿ ಸರಿ ಇತ್ತು ವ್ಯವಸ್ಥೆ. ಅವ್ರೇನೋ ಬೇರೆ ತರಬೇತಿ ಟ್ರೈನಿಂಗ್ ಅಂತ ಹೋಗ್ಬಿಟ್ರೆ, ಅವ್ರು ಹೋದ್ಮೇಲೆ ಈಗ ಹೊಸ ಮ್ಯಾನ್ ಪವರ್ ಏಜೆನ್ಸಿನೂ ಬಂದನ್, ಯಾವುದೋ SLN ಒಂದು ಕಂಪ್ನಿ. ಅವ ಬಂದು ಇಡೀ ಎಲ್ಲರಿಗೆ 1,000 ರೂಪಾಯಿ ಪೇಮೆಂಟ್ ಅಥವಾ PF ಹಿಂಗೆಲ್ಲ ಮಾಡಿ 1,000-1,200 ರೂಪಾಯಿ ಕಡಿಮೆ ಮಾಡಿಬಿಟ್ಟಾನ. ಅದು ಕೇಳೋರೇ ಇಲ್ಲ ಅನ್ನಪ್ಲೆ ಆಗ್ಯದ. ಅವ್ರು ಟೆಂಪರರಿ ತಾತ್ಕಾಲಿಕ ಬಂದಂತ ಜಿಲ್ಲಾಧಿಕಾರಿ ಅವ್ರು ಇಲ್ಲ ನಾ ಹೇಳ್ತೀನಿ ಅನ್ನೋದ್ರಾಗೆ ಅವ್ರ ದಿನಗಳು ಹೋಗ್ತಾವ. ಆದ್ರೆ ಈ ರೀತಿ ನಡೆದದ. BCM ಇಲಾಖೆಯಲ್ಲಿ ಒಂದ್ ಕಡೆ ಆ ಏಜೆನ್ಸಿ ಏನು ಹೊಸದಾಗಿ ಬಂದನ, ಅವನು ಕೂಡ ಅವನ ಮೇಲೂ ಕ್ರಮ ಜರುಗಿಸ್ಬೇಕಂತ ಈ ಒಂದು ಮಾಧ್ಯಮ ಮೂಲಕ ನಾವು ಹೇಳ್ತಾ ಇದ್ವಿ. ಹೊಸಬನ ಅವನಿಗೆ ಮುಂದಿನ ಈ ತಿಂಗಳ ಸ್ಯಾಲ್ರಿ ಹಾಕೊಂಬಂದಂತೂ ಹಿಂದೆ ಕಡಿಮೆ ಹಾಕ್ಬೇಕಂತ ನಾವು ಅವನಿಗೆ ಹೇಳಿದೆವು. ಆದ್ರೆ ಹಾಕ್ತೀನಿ ಅಂತ ಅಂತವ್ರು ಹಾಕಲ್ಲ. ಅವ್ರು ನೀಚರು ಕಡಿಮೆ ಅವ್ ಬೇಕಂತೆ ಕಮ್ಮಿ ಹಾಕಿದವ್ರು. 400 ಜನ ಸಿಬ್ಬಂದಿಯರ ಒಬ್ಬರಿಗೆ 1,000 ರೂಪಾಯಿ ಆಗದಂದ್ರೆ 4 ಲಕ್ಷ ರೂಪಾಯಿ ಹೊಡೆದ್ ಬಿಟ್ಟವ. ಅಂದ್ರೆ ಶುರು ಬಂದಾಗ ಕಲಬುರಗಿ ಹೆಜ್ಜೆ ಇಡ್ಬೇಕಾದ್ರೆ ಅವ ಯಾವಾಗ ಬಾಯಿ ತೆರೆದು ನುಂಗ್ಲಾಕ್ ನಿಂತನ್ ರಾಕ್ಷಸಪ್ಲೆ. ಅಂತವ್ರೆಲ್ಲ ಇಲ್ಲಿ ಉಳಿಯಲ್ಲ ಅಂತ ನೀಚರಿಗೆ ಇಲ್ಲಿ ಆಸ್ಪದ ಕೊಡಬಾರ್ದಂತೂ ಕೂಡ ಈ ಒಂದು ಮಾಧ್ಯಮ ಮೂಲಕ ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತೀನಿ.